ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೈವೇಚ ವಿದ್ಮಹೇ ವಿಷ್ಣುಪತ್ನಿ ಚ ಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ, ಈ ಸಂಕ್ರಾಂತಿ ಹಬ್ಬದ ದಿನ ಈ ಒಂದು ಕಳಸದ ಒಳಗಡೆ ಈ ಒಂದು ಅದ್ಭುತವಾದಂಥ ವಸ್ತುಗಳನ್ನು ಹಾಕಿ ಅಮೃತ ಕಳಸವನ್ನು ಮಾಡಿ ನೀವು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ದೇ ಆಯಿತು ಅಂತಂದರೆ ನೀವು ಆಗರ್ಭ ಶ್ರೀಮಂತರಾಗ್ತೀರಾ. ಏನು ಇದಕ್ಕೆ ಬೇಕಾಗಿರೋಂಥದ್ದು ಮಾಮೂಲಿ ಕಳಸ ಇಟ್ಟು ಹೆಂಗಿದೆ ಪೂಜೆ ಮಾಡ್ತೀರಾ, ಕೆಲವರು ಮಾಡಲ್ಲ, ಕೆಲವು ಇಟ್ಟು ಮಾಡಿ ಒಳ್ಳೆಯದಾಗುತ್ತೆ. ಅದ್ರ ಒಳಗಡೆ ಈ ದ್ರವ್ಯಗಳನ್ನು ಹಾಕಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಅದು ಯಾವ್ಯಾವ ದ್ರವ್ಯ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಇದೇ ಫೆಬ್ರವರಿ 6ನೇ ತಾರೀಕು ಆಧ್ಯಾತ್ಮ ಪಯಣ ಇದೆ. ಆ ಆಧ್ಯಾತ್ಮ ಪಯಣದಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆಗೆ ಹೋಗ್ತಾ ಇದ್ದೀವಿ. ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರೋದು 2 ನೈಟ್ಸು 3 ಡೇಸು. ಇದು ಏನು ಅಂತಂದರೆ ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ. ಚಾರಧಾಮಲ್ಲಿ ಒಂದಾದಂತಹ ಈ ಒಂದು ಪೂರಿ ಜಗನ್ನಾಥ. ಈ ಪೂರಿ ಜಗನ್ನಾಥದಲ್ಲಿ ಏನು ವಿಶೇಷ ಅಂತಂದರೆ ಎಲ್ಲರೂ ನಾವೇನಲ್ಲಿ ಮಾಡಿದ್ವಿ, ದೇವ್ರನ್ನ ನೋಡೋಕ್ಕೆ ನಾವು ಹೋಗ್ತೀವಿ. ಆದರೆ ಭಗವಂತ ನಮ್ಮನ್ನು ನೋಡೋದಕ್ಕೆ ಪೂರಿ ಜಗನ್ನಾಥಕ್ಕೆ ಕರೆಸ್ಕೊತಾನೆ. ಅದಕ್ಕೆ ಎಷ್ಟು ದೊಡ್ಡ ದೊಡ್ಡ ಕಣ್ಣುಗಳು, ಎಲ್ಲರನ್ನೂ ಕೂಡ ನೋಡ್ತಾನೆ. ಅದಕ್ಕೋಸ್ಕರ ಆ ಭಗವಂತ ನಿಮ್ಮನ್ನು ಕೂಡ ಕರೆಸ್ಕೊತಾ ಇದ್ದಾನೆ. ಹಾಗಾಗಿ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನಿಮಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ, ಮತ್ತು ಕೆಲವೇ ಸೀಟ್ಗಳಿರೋವಂಥದ್ದು ಆ ಆಫೀಸ್ಗೆ ಫೋನ್ ಮಾಡಿ, ಕರೆ ಮಾಡಿ ನಿಮಗೆ ವಿಚಾರವನ್ನು ತಿಳಿಸಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆಧ್ಯಾತ್ಮ ಪಯಣದ ಬಗ್ಗೆ ಮತ್ತು ಪೂರಿ ಜಗನ್ನಾಥ ನಾವೆಲ್ಲ ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ. ನೀವು ಕೂಡ ಬರ್ತೀರಲ್ಲ ಅಂತಲ್ಲ. ಏನು ಅಂತ ನಾನು ನೋಡೋದಾಯ್ತು ಅಂದರೆ, ವಿಶೇಷವಾಗಿ ಈ ಒಂದು ವಸ್ತುಗಳನ್ನು ಅಂದರೆ ಒಂದು ಬಾಳೆ ಎಲೆಯ ಮೇಲೆ ಒಂದು ಕಳಸ, ಅಂದರೆ ಚೆಂಬು, ತಾಮ್ರದ ಚೆಂಬು, ಬೆಳ್ಳಿ ಚೆಂಬು. ಬೆಳ್ಳಿ ಇವಾಗ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ನೀವು ಅವಾಗ ಏನೋ ಒಂದು 10,000 ರೂಪಾಯಿ ಬೆಳ್ಳಿ ಚೆಂಬು ತೊಗೊಂಡಿದ್ದೆ, 2.5 ಲಕ್ಷ ರೂಪಾಯಿ ಆಗ್ಬಿಟ್ಟಿದೆ. ಹಾಗಾಗಿ ಈ ಒಂದು ಬೆಳ್ಳಿ ಚೆಂಬಾದರೂ ಪರವಾಗಿಲ್ಲ, ತಾಮ್ರ ಚೆಂಬಾದರೂ ಪರವಾಗಿಲ್ಲ, ಹಿತ್ತಾಳೆ ಆದರೂ ಕೂಡ ಪರವಾಗಿಲ್ಲ. ನೀವೇನು ಮಾಡಿದ್ದು, ಸ್ವಲ್ಪ ನೀರನ್ನ ಕರೆಸ್ಕೊಂಡು ಕುಂಕುಮವನ್ನು ಕಳಿಸ್ಕೊಂಡು ಅದಕ್ಕೆ ಸ್ವಲ್ಪ ಲೈಟಾಗಿ ಬಳಿರಿ. ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ, ಗೊತ್ತಾಯ್ತಲ್ಲ. ಅದಕ್ಕೆ ನೀವೇನು ಮಾಡಿ ಅಂದರೆ ಅದನ್ನು ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಬಾಳೆ ಎಲೆಯ ಮೇಲೆ ಅಕ್ಕಿಯ ಮೇಲೆ ಚೊಂಬನ್ನು ಇಟ್ಟು 75% ನೀರನ್ನು ಹಾಕಿ. ಅದಾದ ನಂತರ ನೀವೇನು ಮಾಡಬೇಕು ಅಂತಂದರೆ, ನೀವು ಅದರೊಳಗಡೆ ನೀವು ಕೆಲವೊಂದರ ವಸ್ತುಗಳನ್ನು ಹಾಕಬೇಕು. ಯಾವ್ಯಾವ ವಸ್ತು ಅಂತಂದರೆ ಅರಿಶಿಣ, ಕುಂಕುಮ, ವಿಭೂತಿ, ಚಂದನ, ಗೋಪಿ ಚಂದನ, ರಕ್ತ ಚಂದನ ಮತ್ತು ಗಂಧ, ಇಷ್ಟೂ ಹಾಕಬೇಕು. ಎಲ್ಲ ಥರದ ದ್ರವ್ಯಗಳು ಬಂದುಬಿಡ್ತೀವಿ ನೋಡಿ. ಎಲ್ಲ ಚಿಟ್ಕೆ ಹಾಕಿದ್ರೆ ಸಾಕು. ಏನು ಹೇಳಿ, ಅರಿಶಿಣ ತುಂಬ ಪವರ್ಫುಲ್ ಆಗಿರುವಂಥದ್ದು ನಾನು ಹೇಳ್ಕೊಡ್ತೀನಿ. ಅರಿಶಿಣ, ಕುಂಕುಮ, ವಿಭೂತಿ, ಚಂದನ, ಗೋಪಿ ಚಂದನ, ರಕ್ತ ಚಂದನ ಗೊತ್ತಲ್ಲ, ಮತ್ತು ಗಂಧ, ಶ್ರೀಗಂಧ, ಅದನ್ನು ಹಾಕಿ ಆಮೇಲೆ ನೀವೇನು ಮಾಡಬೇಕು ಅಂತಂದರೆ ಈ 3 ಕಾಳುಗಳನ್ನು ಹಾಕಬೇಕು, ಗೊತ್ತಾ. ನವಧಾನ್ಯಗಳನ್ನು ಹಾಕಬೇಕು. ಇದರಲ್ಲಿ ದೇವತೆಗಳಿರುತ್ತೆ. ಇದರಲ್ಲಿ ಏನು ಅಂತಂದರೆ ಹುರುಳಿ ಕಾಳು ಸ್ವಲ್ಪ ಹಾಕಿ, ಮತ್ತು ಕಡಲೆಕಾಳು, ಮತ್ತು ಅವರೆಕಾಳು, ಮತ್ತು ಹೆಸರು ಕಾಳು, ಈ 4 ಕೂಡ ಹಾಕಬೇಕು. ಆಮೇಲೆ ನೀವೇನು ಮಾಡಬೇಕು ಅಂತ ನೋಡೋಯ್ತಂದರೆ, ಇದ್ರ ಜೊತೆಗೆ ಹಳದಿ ಕವಡೆಯನ್ನು ಹಾಕಿ. ಎಷ್ಟು ಹಾಕಬೇಕು? 6 ಹಾಕಬೇಕು. ಮತ್ತು ಗೋಮತಿ ಚಕ್ರ ಚಿಕ್ಕದಾದ್ರೆ 6 ಹಾಕಿ, ದೊಡ್ಡ ಗೋಮತಿ ಚಕ್ರ ಆದರೆ 1. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಸಾಲ ಆಗಿರ್ತದೆ ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ. ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಇಂದು ಅದ್ಭುತವಾದಂಥ ಒಂದು ಯಂತ್ರ. ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸುತ್ತಗ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು, ನಿಮಗೆ ದುಡ್ಡು ಬರುತ್ತೆ, ಸಾಲ ತೀರೋಗ್ಬಿಡ್ತದೆ, ಮತ್ತು ಇನ್ನೆಷ್ಟು ಶ್ರೀಮಂತರಾಗ್ತೀರಾ, ಕೋಟ್ಯಾಧೀಶ್ವರ ಆಗ್ತೀರಾ. ಮತ್ತು ಇದನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಬಂದು ತೆಗೆದುಕೊಂಡೋಗಿ ಈ ಒಂದು ಸಂಕ್ರಾಂತಿ ಹಬ್ಬದ ದಿನ ನೀವು ತೆಗೆದುಕೊಂಡೋಯ್ತು ಅಂತಂದರೆ ಅದು 10ರಷ್ಟು ಪವರ್ ಆಗ್ತಾ ಬರುತ್ತೆ. ಅದೃಷ್ಟ ನಿಮಗೆ ಒಲಿಯುತ್ತೆ. ಈಗ ಯಾರ್ಯಾರು ಈ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಹೋಗಿದ್ರೋ ಅವರು ಎಳ್ಳಿನ ಮೇಲೆ ಒಂದು ಒಣ ಖರ್ಜೂರವನ್ನು ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮಿ ಅಂತವನ್ನು ಇಟ್ಟು ಪೂಜೆ ಮಾಡಿ. ಯಾರು ತೆಗೆದುಕೊಂಡಿಲ್ಲ ಅವರು ತೆಗೆದುಕೊಂಡು ಪೂಜೆಯನ್ನು ಮಾಡಿ. ಮತ್ತು ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಡ್ತಿರೋ ಅವ್ರಿಗೆ ವಿಶೇಷವಾದಂತಹ ಒಂದು
ತ್ರಿಶೂಲವನ್ನು ಶತ್ರುಬಾಧೆ ನಿವಾರಣೆಗೆ ವಿಶೇಷವಾಗಿ ಒಂದು ಜನವಶೀಕರಣದ ಒಂದು ಯಂತ್ರವನ್ನು ಕೊಡ್ತೀನಿ, ಮತ್ತು ಹಳದಿ ಕವಡೆ, ಈ 3 ವಸ್ತುವನ್ನು ನಾನು ನಿಮ್ಗೆ ಕೊಡ್ತೀನಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದೇ ಒಂದು ಅಷ್ಟಲಕ್ಷ್ಮಿ ಅಂತದ ಒಂದು ಅದ್ಭುತವಾದಂಥ ಪವಾಡದ ವಿಚಾರ. ಒಂದೇ ಸಾಕು, ವೆರಿ 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 ಪವರ್ಫುಲ್ ಇರುತ್ತೆ ಗೊತ್ತಾ. ಆಮೇಲೆ ನೀವೇನು ಮಾಡಬೇಕು, ಚಿನ್ನ ಮತ್ತು ಬೆಳ್ಳಿ, ಚಿನ್ನದ ಉಂಗುರ ಅಥವಾ ಬೆಳ್ಳಿ ಉಂಗುರವನ್ನು ಹಾಕಿ ಕಳಸ ದೇವ್ರ ಮುಂದೆ ಇಟ್ಟಿರ್ತೀರ. ಆಮೇಲೆ ನೀವು ಹುಷಾರಾಗಿ ಅದನ್ನು ಕೆಲಸದಿಂದ ಫಸ್ಟು ನೀವು ಎಲ್ಲ ಕಳಸ ವಿಸರ್ಜನೆ ಮಾಡ್ಬೇಕಾದ್ರೆ ಫಸ್ಟು ಬೆಳ್ಳಿ ಮತ್ತು ಚಿನ್ನದ ಉಂಗುರನ ಎತ್ತಿ ಹಾಕ್ಕೊಂಡು ಆಮೇಲೆ ನೀವು ನೀರನ್ನು ಸುರಿಯಿರಿ. ಇಲ್ಲ ಅಂತ ಒಂದು ಟಬ್ಬನ್ನ ಭಾಳಷ್ಟು ಜನ ಬೆಳ್ಳಿ ಉಂಗುರ ಹಾಕ್ಬಿಟ್ಟು ಇದನ್ನು ಹಾಕ್ಬಿಟ್ಟು ಎಲ್ಲೋ ಸುರಿದ್ಬಿಟ್ಟು ಗಿಡಕ್ಕೆ ಅಥವಾ ಉಂಗುರನೂ ಹೊರಟೋಗ್ಬಿಟ್ಟಿದೆ, ಹಂಗೆ ಆಗಬಾರ್ದು. ನೀವೇನೊಂದು ಬಗೀಟ್ ತೊಗೊಂಡು ಬಗೀಟಲ್ಲಿ ನೀವು ಚಿಕ್ಕದು ಒಂದು ಬೇಸನ್ ತೊಗೊಂಡು ಕಳಸ ವಿಸರ್ಜನೆ ಆ ನೀರನ್ನು ಅಲ್ಲಿ ಸುರಿದು ಅದರಲ್ಲಿರುವಂತಹ ಕವಡೆಗಳನ್ನು ಮತ್ತೆ ರೀಯೂಸ್ ಮಾಡಿ ಮತ್ತೆ ಉಪಯೋಗ ಮಾಡ್ಕೋಬೋದು. ಗೋಮತಿ ಚಕ್ರವನ್ನು ಮತ್ತೆ ಉಪಯೋಗ ಮಾಡ್ಕೋಬೋದು. ಅದನ್ನೆಲ್ಲವನ್ನು ಇದಂತ ಮಿಕ್ಕಿದೆಲ್ಲ ನೀವು ಅದನ್ನು ಹಾಕಿ ಈ ಬೆಳ್ಳಿ ಮತ್ತು ಚುಂಬನ್ನು ಹಾಕಿ ಗೊತ್ತಲ್ಲ. ಬೆಳ್ಳಿ ಮತ್ತು ಚಿನ್ನವನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಬೆಳ್ಳಿ ವಸ್ತು, ಬೆಳ್ಳಿ ನಾಣ್ಯ ಅಥವಾ ಚಿನ್ನದ ನಾಣ್ಯ ಹಾಕ್ಬೋದು, ಬೆಳ್ಳಿ ಇದನ್ನು ಹಾಕಿ. ಆಮೇಲೆ ನೀವೇನು ಮಾಡಬೇಕು ಅಂತ ರೋಸ್ ವಾಟರನ್ನು ಹಾಕಿ, ಹೆಣ್ಮಕ್ಳು ತುಂಬ ಯೂಸ್ ಮಾಡ್ತಾ ಇರ್ತಾರೆ, ಅದನ್ನು ಹಾಕಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ, ತುಂಬ ಒಳ್ಳೆಯದು ಗೊತ್ತಲ್ಲ. ಆಮೇಲೆ ಮುಖ್ಯವಾಗಿ ಏನು ಆಗಬೇಕು ಅಂದರೆ ಬಿಳಿ ಸಾಸಿವೆ, ಗುಲಗಂಜಿ ಮತ್ತು ಯಾವ್ಯಾವ ರೀತಿ ಕಾಯಿನ್ ಇದೆಯೋ, 1 ರೂಪಾಯಿ ಕಾಯಿನ್ನು, 2 ರೂಪಾಯಿ ಕಾಯಿನ್ನು, 5 ರೂಪಾಯಿ ಕಾಯಿನ್ನು, 10 ರೂಪಾಯಿ ಕಾಯಿನ್ನು, 20 ರೂಪಾಯಿ ಕಾಯಿನ್ನು, 50 ರೂಪಾಯಿ ಕಾಯಿನ್ನು, 100 ರೂಪಾಯಿ ಕಾಯಿನ್ನು ಕೂಡ ಇದೆ. ಭಾಳ ಚೆನ್ನಾಗಿ ಸಿಕ್ಕಿಲ್ಲ ಪರವಾಗಿಲ್ಲ, ತಲೆ ಕೆಡಿಸ್ಕೊಬಿಡಿ. ಯಾವ್ಯಾವ ರೀತಿ ಕಾಯಿನ್ ಇದೆ ಅದೆಲ್ಲ ಕಾಯಿನ್ಸನ್ನು ಕೂಡ ಅದರೊಳಗಡೆ ಹಾಕಿ, ಇಷ್ಟನ್ನು ಹಾಕಿ ಅದರ ಮೇಲೆ ನೀವು ವೀಳ್ಯದೆಲೆ. ಇನ್ನು ಇದೇ ತಿಂಗಳು 21ನೇ ತಾರೀಕು ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ, ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ. ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್. ಇಟ್ಟು ಅದನ್ನು ಒಂದು ತೆಂಗಿನಕಾಯಿ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದು. ನೀವು ಆಗರ್ಭ ಶ್ರೀಮಂತ ಸಂಕಲ್ಪ ಮಾಡ್ಕೊಳ್ಳಿ. ಆ ಒಂದು ಏನು ಒಂದು ಬಾಳೆ ಎಲೆ ಮೇಲ್ಗಡೆ ನೀವು ಅಕ್ಕಿ ಹಾಕ್ತೀರ, ಅಕ್ಕಿಗಿಂತ ಮುಂಚೆ ನಾನು ಶ್ರೀಮಂತ ಆಗಬೇಕು ಅಂತ ಬರೆದು ನೀವೊಂದು ಚೀಟಿನ ಬರೆದು ಅದ್ರ ಮೇಲೆ ಅಕ್ಕಿ ಹಾಕಿ ಅದ್ರ ಮೇಲೆ ಕಳಸವನ್ನು ಕೊಡಿಸಿ ನೀವು ಪೂಜೆಯನ್ನು ಮಾಡಿ, ತುಂಬ ಚೆನ್ನಾಗಾಗುತ್ತೆ. ನೀವಾಗಿಲ್ಲ ಅನ್ನೋ ತಲೆ ಕೆಡ್ಸ್ಕೊಂಡು ನಿಮ್ಮ ಮಕ್ಕಳು ಹಾಗೇ ಆಗ್ತಾರೆ ಗೊತ್ತಲ್ಲ. ಹಂಗೂ ತಪ್ಪಾಯಿತು, ಏನೋ ತುಂಬ ಕರ್ಮಗಳಿತ್ತು ಅಂದರೆ ನಿಮ್ಮ ಮೊಮ್ಮಕ್ಕಳಾರು ಆಗುತ್ತೆ. ಇನ್ನು ಯಾರ್ಯಾರು ಆಗರ್ಭ ಶ್ರೀಮಂತರ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ನೀವೇನು ಮಾಡಿ ಅಂತಂದರೆ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ, ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನ್ನ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಇದು ಸಂಕಲ್ಪವನ್ನು ಮಾಡ್ತೀನಿ, ನೀವು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಸಂಕ್ರಾಂತಿ ಹಬ್ಬದ ತಂತ್ರದ ವಿಚಾರ. ಇನ್ನಷ್ಟು ವಿಚಾರಗಳು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ